ನೋಡ್ರಿ ಇಲ್ಲಿ ಎಕ್ಸ್ ವೈ ಮತ್ತು ಜೆಡ್ ಅಂತಂದ್ ಹೇಳಿ 3 ಜನ ಅದರ ಅವ್ರು ಕ್ರಮವಾಗಿ 12, 15, 20 ದಿನ ಕೆಲಸ ಮಾಡ್ತಾರ. ಮೂವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಸಿಗ್ಬಹುದು ಅಂತಂದೇಳಿ ಟ್ರೈ ಮಾಡ್ರಿ ಇದನ್ನ. ಸೊ ನೋಡ್ರಿ ಎಕ್ಸ್ ಎಷ್ಟ್ ದಿನ ಮಾಡ್ತಾ ಅಂತಂದ ಹೇಳಿದ್ರೆ 12 ದಿನ, ವೈ ಎಷ್ಟ್ ಮಾಡ್ತಾ ಅಂತಂದ ಹೇಳಿದ್ರೆ 15 ದಿನ, ಜೆಡ್ ಎಷ್ಟ್ ಮಾಡ್ತಪ್ಪ ಅಂತಂದ ಹೇಳಿದ್ರೆ 20 ದಿನ. ಈಗ ನಮ್ದು ನಾರ್ಮಲ್ ಆಗಿ ಸರ್ ನಾವು ಫಾರ್ಮುಲಾ ಕಂಡು ಹಿಡ್ಕೊಬೇಕ್ರಿ, ಎಲ್ ಸಿ ಎಂ ಕಂಡು ಹಿಡ್ಕೋಬೇಕ್ರಿ. ಎಲ್ ಸಿ ಎಂ ಕಂಡು ಹಿಡ್ಕೊಡ್ರಿ. 2 6 12, 15 ಹಂಗ ಉಳಿತು, 2 10 20. ನೆಕ್ಸ್ಟ್ ನೋಡ್ರಿ 5 1 ತಗೊಳ್ರಿ, 6 ಹಂಗ ಬರ್ಕೊಡ್ರಿ, 5 3 15, 5 2 10. ನೆಕ್ಸ್ಟ್ ನೋಡ್ರಿ 2 ರಿಂದ ಹೋಗುತ್ತಾ, 2 3 6, 3 ಹಂಗ ಬರ್ಕೊಡ್ರಿ, 2 1. ನೆಕ್ಸ್ಟ್ ನೋಡ್ರಿ 3 ರಿಂದ 3 1 3 1 1 ಹಂಗ ಬರ್ಕೊಂತೀವಿ. ಎಸ್ 2 5 10, 10 2 20, 23 30. ಇದು 30 ಅನ್ನೋದು ಏನಂತಂದ ಹೇಳಿದ್ರ ಒಟ್ಟು ಕೆಲಸ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಒಟ್ಟು ಕೆಲಸ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರ 30 ಆಗತ್ತ. ಈಗ ನಮ್ಮದು ನೆಕ್ಸ್ಟ್ ಸ್ಟೆಪ್ ಏನಂತಂದ ಹೇಳಿದ್ರ, ಈಗ ಯೂನಿಟ್ ಕೆಲಸ ಎಷ್ಟು, ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರ ಅಂತಂದೇಳಿ ಸಿಂಪಲ್ ಡಿವೈಡ್ ಮಾಡ್ಕೊಂತ ಹೋಗ್ಬಿಡೋದು. 30 ಡಿವೈಡೆಡ್ ಬೈ 12 ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ? ಎಲ್ಲಾದ್ರೂ ರಾಂಗ್ ಮಾಡೋಣ. ಎಲ್ ಸಿ ಎಂ 60 ಬರುತ್ತೆ, 30 ಅಲ್ಲ. ಎಸ್ ಇದು ಎಷ್ಟಾಗತ್ತ? ಒಂದೇದ ಒಂದು ಎಕ್ಸ್ ಇದ್ದಾವ್ 5 ಯೂನಿಟ್ ಮಾಡ್ತಾನ. ಸೇಮ್ ಅದೇ ತರ 60 ಡಿವೈಡ್ ಬೈ 15 ಮಾಡ್ರಿ. ಸೊ ವಾಯ್ ಎಷ್ಟೇನಪ್ಪಾ ಅಂತಂದ್ರೆ ದಿನಕ್ಕೆ 4 ಯೂನಿಟ್ ಮಾಡ್ತಾನ. ಆಮೇಲೆ ಜೆಡ್ ಇದ್ದಾವ್ 3 ಯೂನಿಟ್ ಮಾಡ್ತಾನ. 60 ಡಿವೈಡೆಡ್ ಬೈ 20 ಅಂತಂದ್ ಹೇಳಿ ಮಾಡ್ಕೊಂಡ್ರ. ಸೊ ಇವಾಗ ನಾವು ಏನ್ ಮಾಡ್ಕೊಳ್ಳೋಣ ಅಂತ ಕೇಳಿದಾರ, ಮೂವರು ಒಟ್ಟಿಗೆ ಸೇರಿದ್ರ ಅಂತಂದ್ ಹೇಳಿ. ಮೂವರು ಒಟ್ಟಿಗೆ ಸೇರಿ ದಿನಕ್ಕೆ 3 ಜನ ವರ್ಕ್ ಮಾಡಕತ್ರ ಅಂದ್ರೆ ಅವ್ರು ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ನೋಡ್ರಿ. ಇದು ಎಕ್ಸ್ ಇದ್ದಾವ್ 5 ಯೂನಿಟ್, ವಾಯ್ ಇದ್ದಾವ್ 4 ಯೂನಿಟ್. ಅದಾದ ನಂತರ ನೆಕ್ಸ್ಟ್ ಜೆಡ್ ಇದ್ದಾವ ಅಂತಂದ್ರೆ 3 ಇಂಟು 5 4 9 9 3 12. ಟೋಟಲ್ ಏನಂತಂದ್ರೆ 12 ಯೂನಿಟ್ ಕೆಲಸ ದಿನಕ್ ಮಾಡ್ರ. ಟೋಟಲ್ ಕೆಲಸ ಎಷ್ಟೈತ್ರಿ ನಮ್ದು? ಟೋಟಲ್ ಕೆಲಸ 60 ಐತ್ರಿ ಸರ್. ದಿನಕ್ಕೆ 12 ಮಾಡ್ತಾರ ಅಂತಂದ್ರೆ ಎಷ್ಟ್ ದಿನ ತಗೊಂತಾರ್ರಿ? ಟೋಟಲ್ ಆಗಿ 5 ದಿನ ತಗೊಂತಾರ್ರಿ. ಇದೆಲ್ರಿಗೂ ಕ್ಲಿಯರ್? ಈ ತರ ಕ್ವಶನ್ಸ್ ಗಳನ್ನ ನಾವು ಆಲ್ರೆಡಿ ನೋಡಿದ್ವಿ. ಸೇಮ್ ಅದೇ ತರ ಇನ್ನೊಂದ್ ಕೆಲಸ ಐತಿ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಜಸ್ಟ್ ಏನಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ರಿಪಿಟೇಷನ್ ಇರಲಿ ಅಷ್ಟ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನ 8 ದಿನಗಳಲ್ಲಿ ಮಾಡಬಹುದು ಅಂತಂದೇಳಿ. ಎ ಪ್ಲಸ್ ಬಿ ಏನಂತಂದ ಹೇಳಿದ್ರೆ ಇಬ್ರು ಒಟ್ಟಿಗೆ 8 ದಿನದಲ್ಲಿ ಒಂದ್ ಕೆಲಸ ಮಾಡ್ತಾರ. ಹಂಗಾದ್ರ ಎ ಒಬ್ನೇ 12 ದಿನದಲ್ಲಿ ಮಾಡ್ತಾನ. ಎ ಒಬ್ನೇ ಏನಪ್ಪಾ ಅಂತಂದ್ರೆ 12 ದಿನದಲ್ಲಿ. ಅದಾದ ನಂತರ ಬಿ ದಿನದಲ್ಲಿ ಎಷ್ಟು ಮಾಡ್ಬೋದು ಅಂತಂದೇಳಿ, ಬಿ ಎಷ್ಟ್ ದಿನದಾಗ ಮಾಡ್ಬೋದು ಅಂತ ಕ್ವಶನ್ ಕೇಳಿದಾರ. ನಮ್ಗೆ ಇದನ್ನ ಕೊಟ್ಟಿದಾರಲ್ಲ, ಇವಾಗ ನಾವೇನ್ ಮಾಡ್ಬೇಕು? ಎಲ್ ಸಿ ಎಂ ಕಂಡಿಡ್ಬೇಕು. 8 12 ನೋಡ್ರಿ ಎಷ್ಟು ಬರುತ್ತ? 2 4 8, 2 6 12. ನೆಕ್ಸ್ಟ್ 2 2 4, 2 3 6, 2 2 4, 4 2 8, 8 3 24. 24 ಏನಪ್ಪಾ ಅಂತಂದ್ರೆ ಇದನ್ನ ನಾವು ಒಟ್ಟು ಕೆಲಸ ಅಂತಂದ ಹೇಳ್ತೀವಿ. ಅದಾದ ನಂತರ ಎ ಪ್ಲಸ್ ಬಿ ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ನೋಡ್ನು. ಎಷ್ಟ್ ಮಾಡ್ತಾರ ಅಂತಂದ ಹೇಳಿದ್ರೆ 24 ಡಿವೈಡೆಡ್ ಬೈ 8 ಮಾಡ್ರಿ ಅಂತಂದ ಹೇಳಿದ್ರೆ 3 ಯೂನಿಟ್ ಬರುತ್ತೆ. ದಿನಕ್ಕೆ 3 ಯೂನಿಟ್. ಸೊ ಅದಕ್ಕೆ 8 ದಿನ ತಗೊಂತಾರ. ಇವನು ಎ ಇದ್ದಾವ ಎಷ್ಟ್ ಮಾಡ್ತಾನ ನೋಡ್ರಿ. 24 ಡಿವೈಡೆಡ್ ಬೈ 12 ಮಾಡಿದ್ರೆ 2 ಯೂನಿಟ್. ಸೊ ಡೈಲಿ 2 ಯೂನಿಟ್ ಮಾಡ್ದ ಅಂತಂದ ಹೇಳಿದ್ರೆ 24 ಕೆಲಸ ಮಾಡಕ್ಕೆ ಎಷ್ಟು ದಿನ ಬೇಕು? 12 ದಿನ ಬೇಕಂದಂಗ. ಹಂಗಾದ್ರೆ ಇವಾಗ ನೋಡ್ರಿ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟೈತಿಪಾ ಅಂತಂದ್ರೆ 3 ಅಂತಂದೈತಿ. ಅದಾದ ನಂತರ ಎ ಎಷ್ಟೈತಿ? 2 ಐತಿ. ಆಮೇಲೆ ಬಿ ಈಕ್ವಲ್ ಟು 3. ಸೊ ಇದನ್ನ ಆ ಕಡೆ ಕಳಿಸ್ರೆ ಮೈನಸ್ ಆಗತ್ತ. ಬಿ ಈಕ್ವಲ್ ಟು 3 ಮೈನಸ್ 2 ಈಕ್ವಲ್ ಟು 1. ಅದ್ರ ಇವನ್ ಏನಪ್ಪಾ ಅಂತಂದ್ರೆ ಬಿ ಇದ್ದಾವ ದಿನಕ್ಕೆ 1 ಯೂನಿಟ್ ಕೆಲಸ ಮಾಡ್ತಾನ. ಟೋಟಲ್ ಯೂನಿಟ್ ಎಷ್ಟೈತ್ರಿ? ಸರ್ 24 ಯೂನಿಟ್ ಕೆಲಸ ಐತ್ರಿ. ಡೈಲಿ 1 ಯೂನಿಟ್ ಕೆಲಸ ಮಾಡ್ದ ಅಂತಂದ ಹೇಳಿದ್ರ ಸೊ ಟೋಟಲ್ ಎಷ್ಟ್ ದಿನ ಬೇಕಾಗತ್ರಿ? 24 ದಿನ ಬೇಕಾಗತ್ತೆ. ಕ್ಲಿಯರ್ ಏನ್ರಪ್ಪ ಸ್ಟೆಪ್ಸ್ ಗಳು? ಎಸ್. ಇದು ನೆಕ್ಸ್ಟ್ ನೋಡೋಣ್ರಿ. ಇಲ್ಲೇನಂತಂದ್ರೆ ಬಿಟ್ಟು ಬಿಟ್ಟು ಹೋಗ್ತಾರ. ಮೊದಲು ಕೇಳಿಸ್ಕೊಟ್ರೆ ಕರೆಕ್ಟ್ ಆಗಿ. ಎ ಮತ್ತು ಬಿ ಒಂದು ಕೆಲಸವನ್ನ ಕ್ರಮವಾಗಿ 18 ಮತ್ತು 24 ದಿನಗಳಲ್ಲಿ ಮಾಡಬಲ್ಲರು. ಸೊ ಇಷ್ಟ ಕೊಟ್ಟಿರ್ತಾರ. ಇದನ್ನ ನಾವ್ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಎ ಮತ್ತು ಬಿ ಅಂತಂದ ಹೇಳಿ ಬರ್ಕೊಂಡು, ಎ ಇದ್ದಾವೆಷ್ಟ 18 ದಿನ, ಬಿ ಇದ್ದಾವೆಷ್ಟ 24 ದಿನ. ಈಗ ನಮ್ಗ ಎಲ್ ಸಿ ಎಂ ಎಷ್ಟು ಬರುತ್ತೆ ನೋಡ್ರಿ, ಕಂಡಿಡೀರಿ. 18 ಮತ್ತು 24 ಎಲ್ ಸಿ ಎಂ ಬರುತ್ತೆ. ಒಟ್ಟು ಕೆಲಸ ಕಂಡಿಡೋಣ ಮೊದಲು. 2 9 18, 2 12 24. ನೆಕ್ಸ್ಟ್ ನೋಡ್ರಿ 3 3 9, 3 4 12. ಸೊ 2 3 6, 6 3 18, 18 4 72. ಸೊ 72 ಅಂತಂದ ಹೇಳಿ ಎಲ್ರಿಗೂ ಬಂದೈತಿ. 74 ಅನ್ನೋದೇನಂತಂದ ಹೇಳಿದ್ರೆ ಒಟ್ಟು ಕೆಲಸ. ಅರ್ಥ ಆಯ್ತಾ ಎಲ್ರಿಗೂ? ಇಷ್ಟ
ಎಸ್, ಇವಾಗ ನೋಡ್ರಿ ಅವ್ರಿಬ್ರು ಸೇರಿ 8 ದಿನಗಳ ಕಾಲ ಕೆಲಸ ಮಾಡ್ತಾರ. ಇಷ್ಟು ಕೆಲಸ ಐತಿ. ಇಷ್ಟದ್ರೊಳಗಡೆ ಏನಂತಂದ್ರೆ 8 ದಿನ ಇಬ್ರು ಸೇರಿ ಮಾಡ್ತಾರ. ಯಾರ್ಯಾರ ಎ ಎ ಪ್ಲಸ್ ಬಿ ಅಂತಂದ್ ಹೇಳಿ ಇಬ್ರು ಸೇರಿ ವರ್ಕ್ ಮಾಡ್ತಾರ. ನಂತರ ಏನಂತಂದ್ ಹೇಳಿದ್ರೆ 8 ದಿನ ಆದ ನಂತರ ಎ ಬಿಟ್ಟು ಹೋಗ್ತಾನ. ಇದನ್ನ ನಾವ್ ಹಿಂಗ್ ತಗೋಣ ಹೆಂಗಪ್ಪಾ ಅಂತಂದ್ರೆ ಇದೊಂದ್ ಏನಂತಂದ್ರೆ ಟೋಟಲ್ ಕೆಲಸ ಇದ ಇಲ್ಲಿವರೆಗೂ ಎಷ್ಟ್ ದಿನ 8 ದಿನದವರೆಗೂ ಏನಂತಂದ್ರೆ ಎ ಪ್ಲಸ್ ಬಿ ಇಬ್ರು ಮಾಡ್ತಾರ. ಆಮೇಲೆ ಎ ಇದ್ದವ್ ಹೊರಟೋಗ್ತಾನ. ಉಳಿದ ಕೆಲಸವನ್ನ ಯಾರು ಒಬ್ಬರ ಮಾಡ್ತಾರ, ಬಿ ಒಬ್ಬ ಮಾಡ್ತಾನ ಅಂತಂದೇಳಿ. ಕ್ಲಿಯರ್ ಎಲ್ರಿಗೂ? ಸೊ ಈ ತರ ಕ್ವಶನ್ ಕೇಳ್ದಾನ. ಹಂಗಾದ್ರೆ ಬಿ ಎಷ್ಟ್ ದಿನದಾಗ ಮಾಡ್ತಾ ಅಂತಂದ್ ಹೇಳಿ. ಈಗ ನಾವೇನ್ ಕಂಡಿಡ್ಬೇಕು ಸರ್, ಎ ಪ್ಲಸ್ ಬಿ ಇವ್ರಿಬ್ರು ಸೇರಿದೈತಲ್ರಿ. ಈಗ ನಾವು ಯೂನಿಟ್ ಕೆಲಸ ಕಂಡಿಡೋಣ. ಏದ್ ಯೂನಿಟ್ ಕೆಲಸ ಎಷ್ಟಾಗತ್ತ ಸರ್? ಟೋಟಲ್ ಕೆಲಸ 72 ರೀ, 18 ದಿನ ತಗೊಂಡಾರಿ. ಸೊ ಅದ್ರ ಟೋಟಲ್ ಎಷ್ಟಾಯ್ತ್ರಿ? 4 ಯೂನಿಟ್ ಆಯ್ತ್ರಿ. ಬಿ ಇದ್ದಾವ ಎಷ್ಟು ತಗೊಂಡಾರಿ? 24 ಮೂರ್ಲೆ 72, ಸೊ 3 ಯೂನಿಟ್ ಇದಾಯ್ತಾ. ಈಗ ಎ ಪ್ಲಸ್ ಬಿ ಒಂದ ದಿನಕ್ಕೆ ಎಷ್ಟು ತಗೊಂತಾರ? 4 ಪ್ಲಸ್ 3 ಅಂತಂದ್ ಹೇಳಿದ್ರೆ 7 ಯೂನಿಟ್. ಅಂದ್ರೆ 8 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಇವ್ರು? 8 ದಿನಕ್ಕ ಡೈಲಿ 7 ಯೂನಿಟ್ ಅಂತಂದ್ ಹೇಳಿದ್ರೆ 56 ಯೂನಿಟ್. ಕ್ಲಿಯರ್? ಅಂದ್ರ ಇಲ್ಲೇನಪ್ಪಾ ಅಂತಂದ್ರೆ 56 ಯೂನಿಟ್ ಕೆಲಸ ಆಲ್ರೆಡಿ ಮುಗಿದ್ ಹೋಗೈತೆ. ಇನ್ ಎಷ್ಟು ಉಳಿತ್ ಕೆಲ್ಸ? ಈ ಟೋಟಲ್ ಒಳಗಡೆ 72 ಒಳಗಡೆ 56 ಹೋದ್ರೆ ಎಷ್ಟು ಉಳಿತು? ಸೊ ಎಷ್ಟು ಉಳಿಯುತ್ತಪ್ಪ ಅಂತಂದ್ ಹೇಳಿದ್ರೆ ನೋಡ್ರಿ, 26 ಉಳಿಯುತ್ತಾ 16 ಉಳಿಯುತ್ತಾ? 16 ಉಳಿಯುತ್ತ. 16 ಯೂನಿಟ್ ಕೆಲಸ ಏನಂತಂದ್ ಹೇಳಿದ್ರೆ ಉಳಿತು. ಈ 16 ಯೂನಿಟ್ ಅನ್ನ ಯಾರು ಮಾಡ್ಬೇಕು? ಬಿ ಮಾಡ್ಬೇಕು. ನೋಡ್ರಿ, ಟೋಟಲ್ 16 ಯೂನಿಟ್ ದಿನಕ್ಕೆ ಎಷ್ಟು ಮಾಡ್ತಾನ? 3 ಯೂನಿಟ್ ಮಾಡ್ತಾನ. ಹಂಗಾದ್ರೆ 3 5 15 5.33 ಸಮಥಿಂಗ್ ಬರುತ್ತೆ. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ಇಲ್ಲಿ ನೋಡ್ರಿ, ಎ ಬಿ ಸಿ ಎಂದು ಒಬ್ಬೊಂದು ಕೆಲಸವನ್ನ ಕ್ರಮವಾಗಿ 10 12 15 ದಿನದಲ್ಲಿ ಮಾಡ್ತಾರ ಅಂತಂದೈತೆ. ಇಲ್ಲಿ ನೋಡ್ರಿ, ಎ ಅಂತ ಬರ್ಕೋತೀನಿ, ಇವ್ ಎಷ್ಟ್ ದಿನದಾಗ ಮಾಡ್ತಾನ? 10 ದಿನದಾಗ. ಬಿ ಇದ್ದಾವ ಏನಂತಂದ್ರೆ 12 ದಿನದಾಗ. ಸಿ ಇದ್ದಾವೇನಪ್ಪಾ ಅಂತಂದ್ರೆ 15 ದಿನದಾಗ. ಈಗ ನನಗ್ ನೀವು ಹೇಳ್ರಿ, ಎಲ್ ಸಿ ಎಂ ಎಷ್ಟು ಬಂದೈತೆ? 10 12 15 ಎಲ್ ಸಿ ಎಂ ಪ್ರತಿಯೊಬ್ರು ಮಾಡಿದ್ರೆ ಸಾಲ್ವ್ ಮಾಡಿದಾರಲ್ಲ, ಪ್ರತಿಯೊಬ್ರು ಎಷ್ಟು ಬಂದೈತಿ? 2 5 10, 2 6 12, 15 ಹಂಗ ಬರ್ಕೊಂಡ್ವಿ. ನೆಕ್ಸ್ಟ್ 5 1 6 ಹಂಗ ಬರ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ 3 2 6 3 3 3 2 5 10 10 3 30 60 ಏನಪ್ಪಾ ಅಂತಂದ್ರೆ ಒಟ್ಟು ಕೆಲಸ ಆಗತ್ತೆ. ಇದು ಎಲ್ರಿಗೂ ಬಂದೈತಿ, ಪ್ರತಿಯೊಬ್ಬರಿಗೂ. ಎಸ್. ಅದಾದ ನಂತರ ನೆಕ್ಸ್ಟ್ ನಮ್ಮ ಸ್ಟೆಪ್ ಏನಂತಂದ್ ಹೇಳಿದ್ರೆ ಸರ್, ನಾವು ಯೂನಿಟ್ ಕೆಲಸ ಕಂಡಿಡ್ಬೇಕ್ರಿ. ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? ಎದ್ ಎಷ್ಟು ಯೂನಿಟ್? 60 ಡಿವೈಡೆಡ್ ಬೈ 10 ಅಂತಂದ್ರೆ 6 ಯೂನಿಟ್. ವೆರಿ ಗುಡ್. ಸೊ ಬಿ ಎಷ್ಟ್ ಮಾಡ್ತಾನ? 60 ಡಿವೈಡೆಡ್ ಬೈ 12 ಅಂತಂದ್ರೆ 5 ಯೂನಿಟ್. ವೆರಿ ಗುಡ್. ಸಿ ಎಷ್ಟ್ ಮಾಡ್ತಾನ? 60 ಡಿವೈಡೆಡ್ ಬೈ 15 ಅಂತಂದ್ ಹೇಳಿದ್ರೆ 4 ಯೂನಿಟ್. ಕ್ಲಿಯರ್? 6 5 4. ಓಕೆ. ಈಗ ನಮಗೇನ್ ಕೇಳಿದಾರ? ಅವ್ರೆಲ್ರು ಒಟ್ಟಾಗಿ ಕೆಲಸ ಪ್ರಾರಂಭ ಮಾಡ್ತಾರ. ಈಗ ಏನಪ್ಪಾ ಅಂತಂದ್ರೆ ಒಂದ್ ಕೆಲಸ ಐತೆ, ಈ ತರ ಇಷ್ಟು ಕೆಲಸ ಐತೆ. ಅವ್ರು ಎಲ್ರು ಸೇರಿ ಒಟ್ಟಾಗಿ ಕೆಲಸ ಮಾಡ್ತಾರ. ಆದ್ರೆ 2 ದಿನ ಆದ ನಂತರ 2 ದಿನ ಇಲ್ಲಿವರೆಗೂ ಏನಂತಂದ್ರೆ 2 ದಿನ ಅಂತ ಅನ್ಕೊಳ್ಳು. ಸೊ ಯಾರ್ಯಾರು ಕೆಲಸ ಮಾಡ್ತಾರ? ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಕೆಲಸ ಮಾಡ್ತಾರ. ನಂತರ ಎ ಬಿಟ್ಟು ಹೋಗ್ತಾನ. ಎ ಬಿಟ್ಟು ಹೋಗ್ಬಿಡ್ತಾನ. ಹಂಗಾದ್ರೆ ಉಳಿದ ಕೆಲಸವನ್ನ ಬಿ ಮತ್ತು ಸಿ ಎಷ್ಟ್ ದಿನದಾಗ ಮುಗಿಸ್ತಾರ ಅಂತಂದೇಳಿ. ಇನ್ನು ಉಳಿದ ಕೆಲಸವನ್ನ ಬಿ ಮತ್ತು ಸಿ ಮಾಡ್ತಾರ ಅಂತಂದೇಳಿ. ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗೈತಿ ಕ್ವಶನ್? ಇವಾಗ ನೋಡ್ರಿ, ಈ 2 ದಿನ ಕೂಡಿ ಮಾಡಿದಾರಲ್ಲ, ಈ 2 ದಿನ ಕೂಡಿ ಮಾಡಿದಾರಲ್ಲ, ಅದನ್ನ ನಾವು ನೋಡ್ಕೋಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಒಟ್ಟು ಕೆಲಸ ಎಷ್ಟಾಗತ್ತೆ ಒಂದ್ ದಿನಕ್ಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಕೆಲಸ ಮಾಡ್ತಾರ? 6 ಪ್ಲಸ್ 5 ಪ್ಲಸ್ 4 ಅಂದ್ರೆ ಟೋಟಲ್ ಆಗಿ ಏನಂತಂದ್ರೆ 15 ಯೂನಿಟ್. 15 ಯೂನಿಟ್ ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 30 ಯೂನಿಟ್ ಕೆಲಸ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಮುಗಿದ್ ಹೋಗೈತೆ. ಕರೆಕ್ಟಾ? ಇಲ್ಲಿ ಏನಪ್ಪಾ ಅಂತಂದ್ರೆ 30 ಯೂನಿಟ್ ಕೆಲಸ ಮುಗಿದ್ ಹೋಗೈತೆ. ಇನ್ನು ಉಳಿದ ಕೆಲಸ ಎಷ್ಟು? ಉಳಿದ ಕೆಲಸ ಟೋಟಲ್ ಎಷ್ಟೈತ್ರಿ? 65. ಅದ್ರ 30 ಮುಗಿದ್ ಹೋಗಿತ್ರಿ. ಅಂದ್ರೆ ಇನ್ನೆಷ್ಟು ಉಳಿತ್ರಿ? 30 ಉಳಿತ್ರಿ. ಈ 30 ಯೂನಿಟ್ ಕೆಲಸವನ್ನ ಯಾರ್ ಮಾಡ್ಬೇಕ್ರಿ? ಬಿ ಪ್ಲಸ್ ಸಿ ಮಾಡ್ಬೇಕ್ರಿ. ಇದು 30 ಯೂನಿಟ್ ಕೆಲಸ. ಬಿ ಎಷ್ಟ್ ಮಾಡ್ತಾನ್ರಿ? 5 ಯೂನಿಟ್ ರೀ. ಸಿ ಎಷ್ಟ್ ಮಾಡ್ತಾನ್ರಿ? 4 ಯೂನಿಟ್ ರೀ ಡೈಲಿ. ಅಂದ್ರ 30 ಡಿವೈಡೆಡ್ ಬೈ 9 ಅಂತಂದಾಯ್ತು. ಸೊ ಎಷ್ಟ್ ಬರುತ್ತ? 3.33 ಏನೋ ಸಮಥಿಂಗ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? 3.33 ಅಂತಂದ್ರೆ ಎಲ್ರಿಗೂ ಬಂದೈತಿ. ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟ್. ಅಲ್ಟರ್ನೇಟಿವ್ ಪರ್ಯಾಯ ದಿನ ಅಥವಾ ಒಂದಿನ ಬಿಟ್ಟು ಒಂದಿನ ಅಂತಂದ್ ಹೇಳಿದ್ರೆ, ಇವತ್ತು ಎ ಕೆಲಸ ಮಾಡ್ದ ಅಂತಂದ್ರೆ ನೆಕ್ಸ್ಟ್ ಬಿ ಮಾಡ್ತಾನ, ನೆಕ್ಸ್ಟ್ ಎ ಮಾಡ್ತಾನ, ನೆಕ್ಸ್ಟ್ ಬಿ ಮಾಡ್ತಾನ. ಹಂಗ ಒಂದಿನ ಬಿಟ್ಟು ಒಬ್ಬರನ್ ಬಿಟ್ಟು ಒಂದಿನ ಹಿಂಗ್ ಹೇಳ್ತೀವಲ್ಲ. ಸೊ ಅಲ್ಟರ್ನೇಟಿವ್ ಡೇ
ಎ ದಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ದಿನ ಎ, ನೆಕ್ಸ್ಟ್ ಡೇ ಬಿ, ನೆಕ್ಸ್ಟ್ ಎ, ನೆಕ್ಸ್ಟ್ ಬಿ, ಆ ತರ ಮಾಡ್ಕೊಂತ ಹೋಗೋದು. ಅವಾಗ ಏನಂತಂದ ಹೇಳಿದ್ರೆ ಈ ನಾರ್ಮಲ್ ಆಗಿ ಚೆಕ್ ಮಾಡೋದು. 2 ದಿನ ತಗೊಂಡ್ ಏನಂತಂದ ಹೇಳಿದ್ರೆ ಚೆಕ್ ಮಾಡೋದು. ಡಿವೈಡೆಡ್ ಬೈ ನೋಡಿದ ಎಷ್ಟು ಉಳಿತಿದೆ ಅಂತ ನೋಡ್ಕೊಳ್ಳೋದು, ಬಂದ್ಬಿಡುತ್ತೆ ಆನ್ಸರ್. ಓಕೆ, ನೋಡೋಣ. ಎಸ್, ಇಲ್ಲಿ ನೋಡ್ರಿ, ಎ ಮತ್ತು ಬಿ ಒಂದು ಕೆಲಸವನ್ನ ಕ್ರಮವಾಗಿ 12 ಮತ್ತು 15 ದಿನಗಳಲ್ಲಿ ಮಾಡಬಹುದು. ಎ ಆಮೇಲೆ ನೆಕ್ಸ್ಟ್ ಬಿ ಏನಂತಂದ ಹೇಳಿದ್ರ ಕೆಲಸವನ್ನ 12 ಮತ್ತು 15 ದಿನದಲ್ಲಿ ಮಾಡಬಲ್ರು ಅಂತ ಹೇಳಿ. ಸೊ ಹಂಗಾದ್ರ ಇಲ್ಲಿ ನಮ್ಗ LCM ಎಷ್ಟು ಬರ್ದೈತಿ? 12 ಮತ್ತು 15 LCM ಇದು 3×4=12, 3×5=15, 3×4=12, 12×5=60. ಸೊ 60 ಏನಪ್ಪಾ ಅಂತಂದ್ರ ಒಟ್ಟು ಕೆಲಸ ಆಯ್ತು. ಎ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಸರ್? 60 ಡಿವೈಡೆಡ್ ಬೈ 5 ಅಂದ್ರೆ 5 ಯೂನಿಟ್ ರೀ. ಆಮೇಲೆ ನೆಕ್ಸ್ಟ್ ಬಿ ಅಂತಂದ ಹೇಳಿದ್ರೆ 4 ಯೂನಿಟ್ ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ ಇಲ್ಲಿವರೆಗೂ? ಅರ್ಥ ಆಯ್ತು. ಹಂಗಾದ್ರ ಒಂದ್ ದಿನ ಬಿಟ್ಟು ಒಂದ್ ದಿನ ಅಥವಾ ಅಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೆಲಸ ಮಾಡ್ತಾರ. ಎ ದಿಂದ ಪ್ರಾರಂಭ ಆಗತ್ತೆ, ಎಷ್ಟ್ ದಿನದಾಗ ಮುಗಿಸ್ತಾರ ಅಂತಂದೇಳಿ ಇಲ್ಲಿ ನೋಡ್ರಿ. ಫಸ್ಟ್ ದಿನ ಏನಂತಂದ ಹೇಳಿದ್ರೆ ಎ ಸ್ಟಾರ್ಟ್ ಮಾಡ್ತಾನ, ನೆಕ್ಸ್ಟ್ ದಿನ ಬಿ, ಆಮೇಲೆ ನೆಕ್ಸ್ಟ್ ಎ, ನೆಕ್ಸ್ಟ್ ಬಿ ಅಂತಂದ ಹೇಳಿ ಹಿಂಗ್ ಸ್ಟಾರ್ಟ್ ಆಗತ್ತೆ. ಎ ಇದ್ದಾವ ಎಷ್ಟು ಯೂನಿಟ್ ಮಾಡ್ದ? 4 ಯೂನಿಟ್. ಬಿ ಇದ್ದಾವ ಎಷ್ಟು ಮಾಡ್ದ? 4 ಯೂನಿಟ್. ಸೊ 5, 4 ಅಂತಂದ ಹೇಳಿದ್ರೆ ಟೋಟಲ್ ಆಗಿ 9 ಯೂನಿಟ್ ಆಯ್ತಲ್ಲ. ನಮ್ಮದ್ ಟೋಟಲ್ ಕೆಲಸ ಎಷ್ಟೈತ? 60 ಐತೆ. ಹಿಂಗ್ ಮಾಡೋನು. ಸೊ 9 ಯೂನಿಟ್ ಅಂತ ತಗೋಣ. ಸೊ 60 ಎಷ್ಟ್ ಬರುತ್ತೆ ನೋಡ್ರಿ? 9×5=45, 9×6=54. 9×6=54 ಅಂತಂದ ಹೇಳಿದ್ರೆ ಇನ್ನೆಷ್ಟು ಉಳಿತು? 6 ಯೂನಿಟ್ಸ್ ಉಳಿತಲ್ಲ. ಇದೇನಪ್ಪಾ ಅಂತಂದ್ರೆ ಇಷ್ಟು ಯೂನಿಟ್ ಕೆಲಸ ಉಳಿತು. ಇಲ್ಲಿ ನೋಡ್ರಿ, ಸೊ ಈ ತರ ಏನಪ್ಪಾ ಅಂತಂದ್ರೆ 9 ಬರ್ಬೇಕು. ಸೊ ಟೋಟಲ್ ಆಗಿ 6 ಬರ್ಬೇಕು ಅಂತಂದ್ರೆ 1, 2, 3, 4, 5, 6. ಇಲ್ಲಿ ಎ ಬಿ, ಆಮೇಲೆ ನೆಕ್ಸ್ಟ್ ಎ ಬಿ, ಅದಾದ ನಂತರ ನೆಕ್ಸ್ಟ್ ಎ ಬಿ, ಆಮೇಲೆ ಎ ಬಿ, ಆಮೇಲೆ ಎ ಬಿ ಅಂತಂದ ಹೇಳಿ ಎಷ್ಟ್ ದಿನ ಬರ್ತಾವ? 1, 2, 3, 4, 5, 6 ಅಂತಂದ ಹೇಳಿದ್ರೆ ಸೊ ಈ ತರ ತಗೊಂಡ್ ನಾವು ತಗೊಂಡ ಅಂತಂದ ಹೇಳಿದ್ರೆ 2 ದಿನ. ಟೋಟಲ್ ಆಗಿ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 12 ದಿನ ಆಗತ್ತೆ. ಇದು ಕ್ಲಿಯರ್ ಎಲ್ರಿಗೂ? ಟೋಟಲ್ 12 ದಿನ ಏನಪ್ಪಾ ಅಂತಂದ ಹೇಳಿದ್ರೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ? 54 ಯೂನಿಟ್ ಮಾಡ್ತಾರೋ. ಇನ್ನೂ 6 ಯೂನಿಟ್ ಉಳಿತು. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ ಬಿ ಎಂಡ್ ಆಗೈತೆ. ನೆಕ್ಸ್ಟ್ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಎ ಬರ್ತಾನ. ಇವನ್ ಏನಂತಂದ ಹೇಳಿದ್ರೆ 1 ದಿನ ಕೆಲಸ ಮಾಡ್ತಾನ, 5 ಯೂನಿಟ್. ಇದ್ರೊಳಗಿಂದ 5 ಯೂನಿಟ್ ಹೋಗುತ್ತೆ. ಇನ್ನೆಷ್ಟು ಉಳಿತು? 1 ಯೂನಿಟ್ ಉಳಿತು. ಹಂಗಾದ್ರೆ ಇಲ್ಲಿ ಯಾರು ಬರ್ತಾರ? ಇಲ್ಲಿ 1 ದಿನ ಎಕ್ಸ್ಟ್ರಾ ಆಯ್ತು ಅಂದ್ರೆ 13 ಆಯ್ತಾ? 13. ಅದಾದ ನಂತರ ಇನ್ನೊಂದು ಉಳಿತಲ್ಲ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರ ಇನ್ನೆಷ್ಟು ಉಳಿದೈತೆ? 1 ಯೂನಿಟ್ ಕೆಲಸ ಉಳಿದೈತೆ. ಅಂದ್ರೆ 1/4 ಅಂತಂದ ಹೇಳಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಬಿ ಕೆಲಸ ಮಾಡ್ಬೇಕು. ಅವ್ನು 1/4 ಮಾಡ್ತಾನೆ, ಅಂದ್ರೆ 0.25 ಅಂತಂದೇಳಿ ಬರುತ್ತೆ. 13.25 ದಿನಗಳು ಅಂತಂದ್ರೆ ಅರ್ಥ ಆಯ್ತಾ? ಇದು ಡಬಲ್ ನೋಡ್ಕೊಂತ ಹೋಗೋದಷ್ಟ. ಈಗ ಈ ತರ ಕ್ವಶನ್ಸ್ ಬರ್ತಾವ. ನೆಕ್ಸ್ಟ್ ಇನ್ನೊಂದ್ ತರ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಇನ್ನೊಂದ್ ತರ ಯಾವ ತರ ಕೇಳ್ತಾನ ಅಂತಂದ ಹೇಳಿದ್ರೆ ಈ ತರ ನೋಡು. ಎ ಸತತವಾಗಿ 2 ದಿನ ಕೆಲಸ ಮಾಡ್ತಾನ. ಅದಾದ ನಂತರ ಬಿ ಮತ್ತು ಸಿ ಜೊತೆಗೆ ಕೆಲಸ ಮಾಡ್ತಾನ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮತ್ 2 ದಿನ ಎ ಅಷ್ಟ ಕೆಲಸ ಮಾಡ್ತಾನ. ನೆಕ್ಸ್ಟ್ ಇಬ್ರು ಜನರ ಜೊತೆ ಸೇರ್ಬಿಟ್ಟು ಕೆಲಸ ಮಾಡ್ತಾನ. ಈ ತರನು ಬರತ್ತ. ಅವಾಗ ನಾವ್ ಏನ್ ತಗೋಬೇಕಂತಂದ ಹೇಳಿದ್ರೆ ಅವ್ 3 ತಗೊಳ್ಬೇಕು. ಸೊ ಈಗ ನೋಡ್ರಿ, ಎ ಯೂನಿಟ್ 5 ಮಾಡ್ದ, ಇವನ್ 5 ಮಾಡ್ದ, ಇವನ್ 5, ಇವನ್ 4, ಇವನ್ 3 ಅಂತ ಅನ್ಕೊಳ್ರಿ. ಸೊ 5, 5, 10, 15, 15, 4, 19, 3, 22 ಅಂತ ಹೇಳ್ತೇವೆ. 22 ಯೂನಿಟ್ ಅಂತಂದ ಹೇಳಿದ್ರೆ ಇದು ಎಷ್ಟ್ ದಿನದಾಗ? 1 ದಿನ, 2 ದಿನ, 3 ದಿನ ಅಂತಂದ ಹೇಳಿ ನಿಮ್ಗೆ ಗೊತ್ತಿರ್ಬೇಕು. ಸೊ ಟೋಟಲ್ ಕೆಲಸ 100 ಯೂನಿಟ್ ಅಂತ ಅನ್ಕೊಳ್ರಿ. ಸೊ 22 ಯೂನಿಟ್ ಅಂತ ಮಾಡ್ಕೊಳ್ರಿ. ಎಷ್ಟ್ ಬರುತ್ತಿದು? 4 ಬರುತ್ತ. ಅಂದ್ರೆ 4 ಅಂತಂದ ಹೇಳಿದ್ರೆ ಎಷ್ಟ್ ದಿನ ಆಯ್ತದು? 4 × 3 ಟೋಟಲ್ 12 ದಿನ ಆಯ್ತು. ಸೊ ಈ ತರ ಹಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಇಲ್ಲ ಅಂದ್ರೆ ಸ್ವಲ್ಪ ಟಫ್ ಆಗತ್ತೆ. ಇಲ್ಲ ನನಗ ಅದು ಬೇಡ್ರಿ ಸರ್, ನನಗ್ ಟೈಮ್ ಐತ್ರಿ ಅಂತಂದ ಹೇಳಿದ್ರೆ ಎ 5 ಮಾಡ್ದ, ನೆಕ್ಸ್ಟ್ 5 ಮಾಡ್ದ, ಇವ್ರು 3 ಜನ ಸೇರ್ಬಿಟ್ಟು 5, 4, 3, 9 ಸಾರಿ 12 ಮಾಡಿದ್ರು. ಈ ತರ ಮಾಡ್ಕೊಂತ ಹೋಗಿ ಕೂಡ್ಸ್ಕೊಂತ ಹೋಗಿ ಎಲ್ಲಿವರೆಗೂ? 100 ಬರೋವರೆಗೂ. ಆಮೇಲೆ ದಿನಗಳ ನೆನಸು, ಅದು ಕೂಡ ನಿಮಗ್ ಬಿಟ್ಟಿತ್ತು. ನೆಕ್ಸ್ಟ್ ನೋಡ್, ಎ ಒಂದು ಕೆಲಸವನ್ನ 15 ದಿನದಲ್ಲಿ ಮಾಡ್ತಾನ. ಎ ಒಂದು ಕೆಲಸವನ್ನ 15 ದಿನದಲ್ಲಿ. ಆಮೇಲೆ ನೆಕ್ಸ್ಟ್ ಬಿ ಒಂದು ಕೆಲಸವನ್ನ ಎಷ್ಟ್ ದಿನದಾಗ ಮಾಡ್ತಾನ? 20 ದಿನದಾಗ ಮಾಡ್ತಾನ. ಹಂಗಾದ್ರೆ ನಾವು ಮೊದಲು ಒಟ್ಟು ಕೆಲಸ ಕಂಡಿಡ್ಬೇಕು. 15 ಆಮೇಲೆ 20 ಪ್ಲಸ್ ಹಾಕೊಂಡ್ ಇಟ್ಕೊಟ್ರೆ 5 3 15, 5 4 20. ಸೊ ಇದು ಕೂಡ ಎಷ್ಟು ಬರುತ್ತಪ್ಪ ಅಂತಂದ್ರೆ 60 ಬರುತ್ತ.
ಯೂನಿಟ್ ಕೆಲಸ ಕಂಡಿಡೋನು. ಇವನು 4 ಯೂನಿಟ್ ಮಾಡ್ತಾನ, ಇವನು 3 ಯೂನಿಟ್ ಮಾಡ್ತಾನ. ಇಲ್ಲಿವರೆಗೂ ಎಲ್ರಿಗೂ ಗೊತ್ತಾಯ್ತು? ಇಲ್ಲಿವರೆಗೂ ಅರ್ಥ ಆಯ್ತು ಎಲ್ರಿಗೂ? ಎಸ್. ಈಗೇನ್ ಹೇಳಿದರು? ಅವರಿಬ್ರು ಸೇರಿ 4 ದಿನಗಳ ಕಾಲ ಕೆಲಸ ಮಾಡಿದ್ರೆ ಇನ್ನು ಎಷ್ಟು ಭಾಗದ ಕೆಲಸ ಬಾಕಿ ಉಳಿತೈತಿ ಅಂತಂದೇಳಿ. ಈ ತರ ಒಂದು ವರ್ಕ್ ಐತಿ, 4 ದಿನ ಸೇರ್ಬಿಟ್ಟು ಕೆಲಸ ಮಾಡ್ತಾರೆ. ಯಾರ? ಇಬ್ರು ಸೇರಿ ಎ ಪ್ಲಸ್ ಬಿ. ಎ ಎಷ್ಟು ಯೂನಿಟ್? 4 ಯೂನಿಟ್. ಬಿ ಎಷ್ಟು ಯೂನಿಟ್? 3 ಯೂನಿಟ್. ಟೋಟಲ್ ಆಗಿ ಏನಂತಂದ್ರೆ 7 ಯೂನಿಟ್ ಕೆಲಸ ಮಾಡ್ತಾರೆ. ಅಂದ್ರೆ 4 ದಿನ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ಎಷ್ಟಾಗತ್ತೆ? 7 4 28. 28 ಯೂನಿಟ್ ಕೆಲಸ ಏನಪ್ಪಾ ಅಂತಂದ ಹೇಳಿದ್ರೆ ಆಲ್ರೆಡಿ ಮುಗಿದು ಹೋಗಿತ್ತ. ಹಂಗಾದ್ರೆ ಇನ್ನು ಉಳಿದ ಕೆಲಸ ಎಷ್ಟಾಗತ್ತೆ? ಉಳಿದ ಕೆಲಸ ಎಷ್ಟು? 60 ಮೈನಸ್ 28 ಮಾಡ್ರೆ ಎಷ್ಟು ಬರುತ್ತ? 2 ಉಳಿತು. ಆಮೇಲೆ 6 3 ಹೋದ್ರ 32. ಸೊ 32 ಯೂನಿಟ್ ಏನಂತಂದ್ರೆ ಕೆಲಸ ಉಳಿತು. ಇಲ್ಲಿ 32 ಯೂನಿಟ್ ಅನ್ನು ಕೊಟ್ಟಿದ್ದಾನೆ? ಕೊಟ್ಟಿಲ್ರಿ ಸರ್. ಅವನೇನಂತಂದ ಹೇಳಿದ್ರೆ ರೇಷಿಯೋದಾಗ ಕೊಟ್ಟಿದ್ದಾನ್ರಿ. ರೇಷಿಯೋದಾಗ ಕೊಟ್ಟಿದ ಅಂತಂದ ಹೇಳಿದ್ರೆ ಇನ್ ಯಾವ್ದಕ್ ರೇಷಿಯೋ ಮಾಡ್ಬೇಕು ಸರ್? ಟೋಟಲ್ ಕೆಲ್ಸಕ್ಕೆ ರೇಷಿಯೋ ಮಾಡ್ಬೇಕು. ಟೋಟಲ್ ಕೆಲಸ ಎಷ್ಟೈತ್ರಿ? 65 ನೋಡ್ರಿ. ಇದು 2 1 2, 2 6 12. ಸೊ ಇದು 2 30. ಅದಾದ ನಂತರ 2 8 16, ಆಮೇಲೆ 2 15. ಸೊ 8 ಡಿವೈಡೆಡ್ ಬೈ 15 ಏನಂತಂದ್ರೆ ನಮ್ದು ಆನ್ಸರ್ ಆಗ. ಕ್ಲಿಯರ್? ಮೋಸ್ಟ್ ಈಸಿಯೆಸ್ಟ್ ಅಂತಂದ ಹೇಳಿದ್ರೆ ಇದ. ಎಷ್ಟು ಟಫ್ ಇರುತ್ತ ಪ್ರಾಬ್ಲಮ್ ಅಷ್ಟು ಈಸಿಯೆಸ್ಟ್ ಆನ್ಸರ್ ಇರ್ತಾವ. ನಿಮ್ಗೆ ಗೊತ್ತೈತೆ ನಾವು ಏನ್ ಮಾಡ್ತೀವಿ ಅಂತ ದಿನ ಕೊಟ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ತಗೊಂಡ LCM ತಕೊಂಡ ಒಟ್ಟು ಕೆಲಸ ಕಂಡಿಡಿದ್ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಯೂನಿಟ್ ಕೆಲಸ ಕಂಡಿಡ್ತೀವಲ್ಲ. ಬಟ್ ಆದ್ರೆ ಇಲ್ಲಿ ಹಂಗಿಲ್ಲ, ಆಲ್ರೆಡಿ ಕೊಟ್ಟಿದ್ದಾನ 30% ಏನೇನೋ ಕೊಟ್ಟಿದ್ದಾನ. ಇಲ್ಲಿ ನೋಡ್ರಿ, ಎ ಅಂತ ತಗೊಳ್ರಿ, ಎ ದ ಕೆಲಸದ ಸಾಮರ್ಥ್ಯವು ಬಿ ಗಿಂತ 30% ಹೆಚ್ಚಾಗೈತಿ ಅಂತ ಕೊಟ್ಟಿದ್ದಾನ. ಕರೆಕ್ಟಾ? ಈಗ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ ಈಗ ಬಿ ನ ಸಾಮರ್ಥ್ಯ ಏನಂತ ತಗೊಳ್ಳೋಣ. ಬಿ ನ ಸಾಮರ್ಥ್ಯ 10 ಅಂತ ತಗೊಳ್ಳೋಣ. 10 ಅಂತ ತಗೊಳ್ರಿ, ಇಲ್ಲ 100 ಅಂತ ತಗೊಳ್ರಿ, ನಿಮಗ್ ಬಿಟ್ಟಿದ್ದು. ಸೊ ಅವನಿಗಿಂತ ಅಥವಾ ಇಲ್ಲಿ ನೀವು ಎಷ್ಟು ಇಲ್ಲಿ 10 ಅಂತ ತಗೋಣ, ಯಾಕಂತಂದ್ರೆ 26 ಅಂತಂದೈತಿ ಆಲ್ರೆಡಿ. ಬಿ 10 ದಿಂದ ಕೆಲಸ ಮುಗಿಸ್ದ ಅಂತಂದ ಹೇಳಿದ್ರೆ ಎ ಎಷ್ಟ್ ದಿನದ ಕೆಲಸ ಮುಗ್ತಾನ? ಸರ್ 30% ಆಲ್ರೆಡಿ ಹೆಚ್ಚಿಗೆ ಕೆಲಸ ಮಾಡ್ತಾ ಅಂತಂದ ಹೇಳಿದ್ರೆ 13 ದಿನ ಅಲ್ಲ? ಎಸ್, 30% ಜಾಸ್ತಿ ಅಂತಂದ ಹೇಳಿದ್ರೆ 10ರಾಗ 3 ದಿನ ಎಕ್ಸ್ಟ್ರಾ, ಟೋಟಲ್ 13 ದಿನ. ಅರ್ಥ ಆಯ್ತಾ ಇದು? ಸರ್ ನಮ್ಗೆ ಇನ್ನೂ ಅರ್ಥ ಆಗ್ಲಿಲ್ರಿ ಹೆಂಗಂತಂದ ಹೇಳಿದ್ರೆ. ಸೊ ಬಿ ಏನಂತಂದ ಹೇಳಿದ್ರೆ ನಾವು 100% ಅಂತ ತಗೊಂಡು, ಬಿ ಏನಂತಂದ್ರೆ 100%. ಎ ಕೆಲಸ ಬಿ ಗಿಂತ 30% ಹೆಚ್ಚಾಗಿದೆ ಅಂತಂದ್ರೆ 130% ಆಗುತ್ತಲ್ಲ. ನಾವು ಈ 0 ಮತ್ತು ಈ 0 ಕ್ಯಾನ್ಸಲ್ ಮಾಡತ್ತೇವೆ ಅಷ್ಟೇ. ಅಂದ್ರೆ ಇದನ್ನ 10 ದಿನ ಅಂತ ತಗೊಳ್ತೀವಿ, ಇದು 13 ದಿನ ಅಂತ ಆಗತ್ತೆ. ಈ ತರ ತಗೊಂಡ್ ಮಾಡ್ತೀರಿ 100 ತಗೊಂಡ್ ಆಮೇಲೆ ಹಾ. ಈಗೇನಂತಂದ ಹೇಳಿದ್ರೆ ಬಿ ಒಂದು ಕೆಲಸವನ್ನ ಇದೇನ್ ಕೊಟ್ಟಿದಾನಲ್ಲ ಸಾಮರ್ಥ್ಯ, ಇದೇನಪ್ಪಾ ಅಂತಂದ್ರೆ ಯೂನಿಟ್ ಕೆಲಸ. ಅರ್ಥ ಆಯ್ತು ಎಲ್ರಿಗೂ? ಬಾಳ ಅಂದ್ರೆ ಬಾಳ ಈಸಿ ಇದು. ಈಗೇನ್ ನಾವು ಬರ್ಕೊಂಡ್ವಲ್ಲ ಇದು ಪರ್ಸೆಂಟೇಜ್ ಇಂದ ಈ ತರ ಇದ ಯೂನಿಟ್ ಕೆಲಸ. ಬಿ ಇದ್ದಾವ ಒಂದ್ ದಿನಕ್ಕೆ 10 ಯೂನಿಟ್ ಕೆಲಸ ಮಾಡ್ತಾನ, ಎ ಇದ್ದಾವ 13 ಯೂನಿಟ್ ಕೆಲಸ ಮಾಡ್ತಾನ. ಇನ್ನೇನೈತೆ ಸರ್? ನಮ್ಗೆ ಏನ್ ಕಂಡು ಹಿಡ್ತೀವ್ರಿ ಸರ್ ನಾವು? ಎಷ್ಟು ದಿನ ಅಂತಂದ ಹೇಳಿ ನಮ್ಮದು ಫಾರ್ಮುಲಾ ಐತಲ್ರಿ, ಅಲ್ಲಿ ಈಕ್ವಲ್ ಟು ಏನಂತಂದ್ರೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ಯೂನಿಟ್ ಅಂತಂದ ಹೇಳಿ ಮಾಡ್ತೇವ್ರಿ. ಕರೆಕ್ಟಾ? ನಮ್ಗ ಒಟ್ಟು ಕೆಲಸ ಗೊತ್ತಿಲ್ಲ, ಎಷ್ಟು ದಿನ ಅಂತ ಗೊತ್ತೈತೆ ಬೀರ್. ಅವನು 26 ದಿನ ತಗೊಂಡಿದ್ದಾನ. ಅವ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? 10 ಯೂನಿಟ್ ಅಂತಂದ ಹೇಳಿ. ಸೊ ಒಟ್ಟು ಕೆಲಸ ಕಂಡಿಡೀರಿ, ಎಷ್ಟು ಬರುತ್ತ? ಒಟ್ಟು ಕೆಲಸ ಈಕ್ವಲ್ ಟು 260 ಅಂತಂದ ಹೇಳಿ ಬಂತು. ಕರೆಕ್ಟ್? ಸೊ ಇವಾಗ ನೆಕ್ಸ್ಟ್ ನೋಡ್ರಿ, ಅದೇ ಕೆಲಸವನ್ನ ಎ ಮುಗಿಸಕ್ ಎಷ್ಟು ತಗೊಂತಾನ? ಟೋಟಲ್ ಕೆಲಸ 260. ಏದ್ ಯೂನಿಟ್ ಕೆಲಸ ಎಷ್ಟು? 13. 13 ಅಂದ್ರೆ 13 ಎರಡ್ಲೆ ಅಂದ್ರೆ ಟೋಟಲ್ ಆಗಿ 20 ದಿನ ತಗೊಂತಾನ. ಮುಗಿತಾ? ಪ್ರಾಬ್ಲಮ್ ಸಾಲ್ವ್. ಈಸಿ ಅಲ್ಲ? ನಮ್ಗೆ ಹೆಂಗಂತಂದ ಹೇಳಿದ್ರೆ ಇವಾಗ ನಮಗ LCM ತಗೊಂಡು, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಎಫಿಷಿಯನ್ಸಿ ಕೊಟ್ಟಿದಾನ. ಎ ಇದ್ದಾವೇನಪ್ಪಾ ಅಂತಂದ ಹೇಳಿದ್ರೆ ಬಿ ಗಿಂತ 30% ಜಾಸ್ತಿ ಅಂತಂದ ಹೇಳಿ. ಕರೆಕ್ಟಾ? ನಾವು ಬಿ ಏನ್ ತಗೊಂಡು ಅಂತಂದ ಹೇಳಿದ್ರೆ 100% ಅಂತ ತಗೊಂಡು, ಹಂಗಾದ್ರೆ ಎ ಎಷ್ಟಾಗ್ತಾನ ಸರ್? 130%. ಅರ್ಥ ಆಯ್ತಾ ಎಲ್ರಿಗೂ ಇದು? ಸೊ ಬಿ 100% ಅಂತಂದ್ರೆ ಬಿ ಗಿಂತ 30% ಜಾಸ್ತಿ ಅಂತಂದ ಹೇಳಿದ್ರೆ ಅವ್ನು 130 ಆದಿಲ್ಲ. ಸರ್ ನನಗೆ ಇಲ್ಲಿ ಆಲ್ರೆಡಿ 26 ಅಂತಂದೈತ್ರಿ. ದೊಡ್ಡ ದೊಡ್ಡ ಅಕ್ಷರಗಳು ನಮ್ಗೆ ಗುರುತ್ ಮಾಡಕ್ ಬರಂಗಿಲ್ರಿ. ಇದ್ರೊಳಗಿಂದ 1 0 ತೆಗಿರಿ, ಇದ್ರೊಳಗಿಂದ 1 0 ತೆಗಿರಿ. ಹಂಗಾದ್ರೆ ಇದನ್ನ 10 ಅಂತ ತಗೊಳ್ರಿ ಕ್ಯಾಲ್ಕುಲೇಷನ್ ಮಾಡಕ, ಇದನ್ನ 13 ಅಂತ ತಗೊಳ್ರಿ ಅಷ್ಟೇ. ಅರ್ಥ ಆಯ್ತು ಇವಾಗ? ಸೊ ಈಗ ಎಫಿಷಿಯನ್ಸಿ ಕೊಟ್ಟಿದಾನಂತಂದ ಹೇಳಿದ್ರ ಇದ ಏನಪ್ಪಾ ಅಂತಂದ್ರೆ ಯೂನಿಟ್ ಕೆಲಸ.
ಎ ಇದ್ದ ಒಂದ್ ದಿನದಾಗ 13 ಯೂನಿಟ್ ಮಾಡ್ತಾನ, ಬಿ ಇದ್ದ ಒಂದ್ ದಿನಕ್ಕೆ 10 ಯೂನಿಟ್ ಮಾಡ್ತಾನ. ಮುಗಿತಾ? ಅರ್ಥ ಆಯ್ತಾ ಎಲ್ರಿಗೂ? ಈಗ ನಮ್ಗೆ ಏನಂತಂದ್ ಹೇಳಿದ್ರೆ ಯೂನಿಟ್ ಕೆಲಸ ಗೊತ್ತೈತ್ರಿ, ಬಟ್ ಆದ್ರೆ ನಮ್ಗೆ ನಾವ್ ಹೆಂಗ್ ಕಂಡು ಹಿಡಿತೀವಿ, ಎಷ್ಟು ದಿನ ಅಂತಂದ್ ಹೇಳಿ ಕಂಡು ಹಿಡಿತೀವಲ್ಲ, ಇದು ಫಾರ್ಮುಲಾ ನಮ್ಮದು. ಎಷ್ಟು ದಿನ ಈಕ್ವಲ್ ಟು ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ಯೂನಿಟ್ ಅಂತಂದ್ ಹೇಳಿ ತಗೊಂತೀವಲ್ಲ. ನಮ್ಗ ಎಷ್ಟು ದಿನ ಅಂತಂದೈತಿ ಬೀದ್ ಕೊಟ್ಟಿದ ನೋಡ್ರಿ. ಬಿ ಒಂದ್ ಕೆಲಸವನ್ನ 26 ದಿನದಾಗ ಮುಗಿಸ್ತಾನ ಅಂತಂದ್ ಹೇಳಿ. ಮೊದಲು ಒಟ್ಟು ಕೆಲಸ ಕಂಡು ಹಿಡಿಬೇಕು ನಾವು. ಬೀದ್ ತಗೊಳ್ ನಾವು ಎಷ್ಟ್ ದಿನದೊಳಗ್ ಮುಗಿಸ್ತಾನ್ರಿ ಸರ? 26 ದಿನದಾಗ ಅಂತಂದೈತ್ರಿ. ಅವ್ ಒಟ್ಟು ಯೂನಿಟ್ ಎಷ್ಟು ಕೆಲಸ ಮಾಡ್ತಾನ್ರಿ? 10 ಯೂನಿಟ್ ರೀ. ಹಂಗಾದ್ರೆ ಒಟ್ಟು ಕೆಲಸ ಕಂಡು ಹಿಡಿಬಹುದಾ ಇಲ್ಲಿ? ಒಟ್ಟು ಕೆಲಸ ಈಕ್ವಲ್ ಟು ಎಷ್ಟಾಗತ್ತ? ಸೊ ಇಂಟು ಮಾಡ್ರಿ ಇದನ್ನ, 260 ಆಗತ್ತ. ಅರ್ಥ ಆಯ್ತಾ ಇದು ಎಲ್ರಿಗೂ? ಅರ್ಥ ಆಯ್ತಾ ಇವಾಗ ಪ್ರತಿಯೊಬ್ಬರಿಗೂ? ಸೊ ಇವಾಗ ಏನ್ ಮಾಡೋದು ಅಂತಂದ ಹೇಳಿದ್ರೆ, ಎ ಇದ್ದಾವ್ ಎಷ್ಟ್ ಅಂತ ಕೇಳಿದಾರೆ. ಎ ಇದು ಏನಂತಂದ ಹೇಳಿದ್ರೆ ಟೋಟಲ್ ಕೆಲಸ ಎಷ್ಟು? 260 ರೀ. ದಿನಕ್ಕೆ ಎಷ್ಟು ಮಾಡ್ತಾನ? 13 ಯೂನಿಟ್ ಮಾಡ್ತಾನ. ಸೇಮ್ ಅದೇ ತರ ಒಟ್ಟು ಕೆಲಸ 260. ಎ ಮಾಡೋದು ಒಂದು ಯೂನಿಟ್ ಕೆಲಸ ಎಷ್ಟು ಅಂತಂದ್ರೆ 13. ಹಂಗಾದ್ರೆ ಎಷ್ಟ್ ದಿನ ಅಂತಂದ್ ಬರುತ್ತಲ್ಲ, ಎಷ್ಟ್ ದಿನ ಬರುತ್ತೆ? 20 ದಿನ ಅಂತಂದ ಹೇಳಿ ಬರುತ್ತೆ. ಇದ ಫಾರ್ಮುಲಾಗ ನಾನು ಹಾಕೊಂಡಿದ್ದೆ. ಸೊ ನಮ್ಗೆ ಆನ್ಸರ್ ಎಷ್ಟು ಬರ್ತಂದ್ರೆ 20 ದಿನ ಅಂತ ಬಂತು. ಗುಡ್. ನೆಕ್ಸ್ಟ್ ನೋಡು. ಇಲ್ಲಿ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಇಲ್ಲಿ ನೋಡ್ರಿ, ಎ ಯು ಬಿ ಗಿಂತ 2 ಪಟ್ಟು ಹೆಚ್ಚು ಸಾಮರ್ಥ್ಯವಿರುವ ಕೆಲಸಗಾರ ಅಂತಂದೇಳಿ. ಎ ಯು ಬಿ ಗಿಂತ 2 ಪಟ್ಟು. ಈಗ ನಾವ್ ಏನ್ ತಗೋಣ? ಬಿ ಅಂತ ತಗೋಣ, ಇಲ್ಲಿ ಎ ಅಂತ ತಗೋಣ. ಎ ಏನಪ್ಪಾ ಅಂತಂದ್ರೆ 1 ಪಟ್ಟು ಇದ್ದ ಅಂತಂದ ಹೇಳಿದ್ರೆ ಬಿ ಎಷ್ಟು ಪಟ್ಟ? 2 ಪಟ್ಟಲ್ಲ, ಕರೆಕ್ಟ್. ಬಿ 1 ಪಟ್ಟಿದ ಅಂತಂದ ಹೇಳಿದ್ರೆ ಎ 2 ಪಟ್ಟು. ಸೊ ಇಲ್ಲಿ ಏನಂತಂದ್ರೆ ಬಿ ಇದ್ದ 1 ಯೂನಿಟ್ ಕೆಲಸ ಮಾಡ್ತಾನ ದಿನಕ್ಕ, ಎ ಇದ್ದ 2 ಯೂನಿಟ್ ಕೆಲಸ ಮಾಡ್ತಾನ. ಸಿಂಪಲ್. ಹಂಗಾದ್ರ ಅವ್ರಿಬ್ರು ಸೇರಿ 18 ದಿನ ಅಂತಂದ್ ಹೇಳ್ಯಾರ. ಈಗ ನೋಡ್ರಿ, ನಮ್ದು ಏನಂತಂದ್ ಹೇಳಿದ್ರೆ ಎಷ್ಟು ದಿನ ಈಕ್ವಲ್ ಟು ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ಯೂನಿಟ್ ಅಂತಂದ್ ಹೇಳಿ ನಮ್ ಫಾರ್ಮುಲಾ. ಇಲ್ಲೇನು ಅವ್ರಿಬ್ಬರದು ಐತೆ, ಅವ್ರದಿಬ್ಬರದು ಸೇರಿ ಅಂತಂದೈತೆ. ಎ ಪ್ಲಸ್ ಬಿ ಸೇರಿ ಅವ್ರ 18 ದಿನದಾಗ. ಹಂಗಾದ್ರೆ ಅವ್ರದಿಬ್ಬರದು ಎಷ್ಟು ಯೂನಿಟ್ ಕೆಲಸ ಆಗತ್ತೆ ಡೈಲಿ? 2 + 1 ಅಂತಂದ್ ಹೇಳಿದ್ರೆ 3 ಯೂನಿಟ್ ಆಗತ್ತೆ. ಬರ್ಕೊಡ್ರದನ್ನ. 3 ಯೂನಿಟ್ ಅವ್ರಿಬ್ರು ಸೇರಿದ್ದು ಎಷ್ಟ್ ದಿನ ತಗೊಂಡಾರ? 18 ದಿನ ತಗೊಂಡಾರ. ಹಂಗಾದ್ರೆ ಒಟ್ಟು ಕೆಲಸ ಎಷ್ಟಾಗತ್ತೆ? ಸೊ ಒಟ್ಟು ಕೆಲಸ ಈಕ್ವಲ್ ಟು ಎಷ್ಟಾಗತ್ತಂದ್ರ 18 ಮೂರ್ಲೆ 54. ಇದು ಎಲ್ರಿಗೂ ಅರ್ಥ ಆಯ್ತಾ ಈಗ ಮಾಡ್ಕೊಂಡಿದ್ದು? ಒಟ್ಟು ಕೆಲಸ ಕಂಡಿಡ್ಕೊಂಡು. ಸೊ ಯಾಕೆ ಅವ್ರಿಬ್ರು ಯಾಕೆ ತಗೊಂಡ್ವಿ? ಅವ್ರದಿಬ್ರದ್ದು ಯೂನಿಟ್ ಯಾಕೆ ತಗೊಂಡ್ವಿ ಅಂತಂದ್ರೆ, ಸರ್ ಅವ್ರಿಬ್ರದ್ದು ಕೊಟ್ಟಿದ್ದಾರೆ ದಿನಗಳನ್ನ, ಅದಕ್ಕೆ ತಗೊಂಡಿದ್ವಿ. ಇಲ್ಲಿ ಓನ್ಲಿ ಎದಷ್ಟೇ ಕೊಟ್ಟ ಅಂತಂದ ಹೇಳಿದ್ರೆ ಎದಷ್ಟೇ ಯೂನಿಟ್ ತಗೋಬೇಕು, ಬಿ ದಷ್ಟೇ ಕೊಟ್ರೆ ಬಿ ಯೂನಿಟ್ ಅಷ್ಟ. ಈಗ ಒಟ್ಟು ಕೆಲಸ ಎಷ್ಟ್ರಿ? 54 ರೀ. ಹಂಗಾದ್ರ ಎ ಒಬ್ನೇ ಎಷ್ಟ್ ದಿನದಾಗ ಮಾಡ್ತಾನ ಅಂತ ಹೇಳ್ರಿ? ಎದ್ ಎಷ್ಟು ದಿನ ರೀ? ಇದಕ್ಕೆ 2 ಯೂನಿಟ್ ಕೆಲಸ ಮಾಡ್ತಾನೆ. ಹಂಗಾದ್ರೆ ಎಷ್ಟ್ ದಿನ ತಗೊಂಡ್ರಿ? 2 × 4 2 × 14 ರೀ. ಟೋಟಲ್ ಆಗಿ 27 ದಿನ ತಗೊಂತಾರ. ಅರ್ಥ ಆಯ್ತ್ರಿ ಪ್ರತಿಯೊಬ್ಬರಿಗೂ? ಹಂಗಾದ್ರೆ ಬಿ ಎಷ್ಟು ತಗೊಂತಾರ್ರಿ? ಸೇಮ್ ರೀ ಸರ್, 54 ದಿನ ರೀ, ಡಿವೈಡೆಡ್ ಬೈ 1 ಯೂನಿಟ್ ರೀ. ಸೊ ನಾವು ಕಂಪ್ಲೀಟ್ ಮಾಡಕ್ 54 ದಿನ ಬೇಕ್ರಿ ಬಿ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡ್. ಎ ಬಿ ಸಿ ಕ್ರಮವಾಗಿ 24, 30, 40 ದಿನದಲ್ಲಿ ಕೆಲಸ ಮಾಡ್ಕೊಳ್ರು ಅಂತಂದೈತೆ. ಇಷ್ಟ ತಗೊಂಡ್ರಿ. ಎ ಎಷ್ಟ್ ದಿನದಾಗ? 24 ದಿನ. ಬಿ ಎಷ್ಟ್ ದಿನದಾಗ? 30 ದಿನ. ಸಿ ಎಷ್ಟ್ ದಿನದಾಗಪ್ಪ ಅಂತಂದ್ರೆ 40 ದಿನ. ಇದ್ರದ್ ನಮ್ದು ಎಲ್ ಸಿ ಎಂ ಎಷ್ಟು ಬರುತ್ತೆ? ಎಲ್ರು ಟ್ರೈ ಮಾಡ್ಯಾರಿ? ಎಷ್ಟು ಬರುತ್ತೆ ಎಲ್ ಸಿ ಎಂ? 24, 30 ಮತ್ತು 40 ಎಲ್ ಸಿ ಎಂ ಎಷ್ಟಾಗತ್ತೆ? 2 12 2 15 2 20 2 6 12, ಅದಾದ ನಂತರ 2 10 20, 15 ಹಂಗ ಬರ್ಕೊಂಡ್ವಿ. ನೆಕ್ಸ್ಟ್ 3 2 6 3 5 15, 10 ಹಂಗ ಬರ್ಕೊಂಡ್ವಿ. ನೆಕ್ಸ್ಟ್ 2 ಹಂಗ ಬರ್ಕೊಂಡ್ವಿ, 5 1 5 5 2 10. ನೆಕ್ಸ್ಟ್ 2 1 2 1 2 2 2 4 4 3 12 12 5 60 60 ಇಂಟು 2 120 ಆಗತ್ತೆ. ನಿಮ್ಗೆ ಹೆಂಗ್ ಜಾಸ್ತಿ ಆಯ್ತು? ಎಸ್, ಇಲ್ಲಿ ನೋಡ್ರಿ, ಇಲ್ಲಿ 15 ಐತೆ, 15 ಬರ್ಕೋಬೇಕು ನಾವು. ಸೊ ಇದು 2 ಹಂಗ ಬಂತು, 5 3 15 5 2 10. ನೆಕ್ಸ್ಟ್ 2 1 ಈಗ 3 ಹಂಗ ಬರ್ಕೊಂಡ್ವಿ, 2 1 2 2 4 4 3 12 12 5 60 60 ಇಂಟು 2 120 120 ಇಂಟು 3 360.
360 ಕರೆಕ್ಟಾ? ಇವಾಗ ಟೋಟಲ್ 360. ಇವಾಗ ಏದು ಯೂನಿಟ್ ಕೆಲಸ ಎಷ್ಟು? ಎ ಕೆಲಸ ಎಷ್ಟು ಮಾಡ್ತಾವ? ಒಂದ್ ಯೂನಿಟ್ ಕೆಲಸ ಅಂತಂದ ಹೇಳಿದ್ರೆ 360 ಡಿವೈಡೆಡ್ ಬೈ 24 ಅಂತಂದ ಹೇಳಿದ್ರೆ 12 ಎಡ್ಲೆ 24, 12 ಮೂರ್ಲೆ, ಆಮೇಲೆ 2 ಒಂದ್ಲೆ 2 15ಲೆ. ಸೊ ಅಂದ್ರೆ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 15 ಯೂನಿಟ್ ಕೆಲಸ. ಬಿ ಎಷ್ಟ್ ಮಾಡ್ತಾನೆ? 12 ಯೂನಿಟ್. ಸಿ ಎಷ್ಟ್ ಮಾಡ್ತಾನೆ ಅಂತಂದ ಹೇಳಿದ್ರೆ 9 ಯೂನಿಟ್. ಅದ್ ನೆಕ್ಸ್ಟ್ ಏನ್ ಕೇಳಿದ ಅಂತಂದ ಹೇಳಿದ್ರೆ ಅವ್ರೆಲ್ರು ಒಟ್ಟಾಗಿ ಕೆಲಸವನ್ನ ಪ್ರಾರಂಭ ಮಾಡ್ತಾರ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಕೆಲಸ ಇರುತ್ತ. ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಒಟ್ಟಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರ. ಬಟ್ ಆದ್ರೆ ಈ ಕಡೆಯಿಂದ 4 ದಿನಗಳ ಮೊದಲು ಕೆಲಸವನ್ನ ಬಿಟ್ಟನೆ. ಕೆಲಸ ಪೂರ್ಣಗೊಳ್ಳುವ 4 ದಿನ ಅಂದ್ರ ಈ ಪ್ರದೇಶದಲ್ಲಿ ಕೆಲಸ 4 ದಿನ ಇನ್ನೇನ್ ಮುಗಿದು ಹೋಗ್ತೈತಿ. ಅವಾಗ ಏನಪ್ಪಾ ಅಂತಂದ್ರೆ ಯಾರು ಬಿಟ್ಟು ಹೋಗ್ತಾರ? ಸಿ ಬಿಟ್ಟು ಹೋಗ್ತಾನ. ಹಂಗಾದ್ರೆ ಈ ಪ್ರದೇಶದಲ್ಲಿ ಯಾರು ಕೆಲಸ ಮಾಡ್ತಾರ? ಸಿ ಬಿಟ್ಟು ಹೋದ ಲಾಸ್ಟ್ 4 ದಿನ ಇದ್ದಾಗ. ಹಂಗಾದ್ರೆ ಈ ಪ್ರದೇಶದಲ್ಲಿ ಇನ್ನು ಉಳಿದವ್ರು ಯಾರು ಕೆಲಸ ಮಾಡ್ತಾರ? ಎ ಪ್ಲಸ್ ಬಿ ಅಷ್ಟೇ ಕೆಲಸ ಮಾಡ್ತಾರ. ಕರೆಕ್ಟಾ? ಎ ಮತ್ತು ಬಿ ಅಷ್ಟೇ ಕೆಲಸ ಮಾಡ್ತಾರ. ಸಿ ಬಿಟ್ಟು ಹೋದ ಅಂತಂದ್ರೆ 4 ದಿನ ಇರೋಕ್ಕಿಂತ ಮುಂಚೆನ ಕೆಲಸ ಪೂರ್ಣಗೊಳ್ಳುವ 4 ದಿನ ಮೊದಲು ಅಂತಂದ್ರೆ ಲಾಸ್ಟ್ ಅದು ಎ ಪ್ಲಸ್ ಬಿ ಅಂತಂದೇಳಿ. ಇಲ್ಲಿ 4 ಅಂತ ತಗೊಂಡ್ವಿ. 4 ದಿನ. ಎ ಮತ್ತು ಬಿ ಯೂನಿಟ್ ಕೆಲಸ ಎಷ್ಟು ಒಂದ್ ದಿನಕ್ಕೆ? 15 ಪ್ಲಸ್ 12 ಅಂತಂದ ಹೇಳಿದ್ರ 27. ಸೊ ಟೋಟಲ್ ಕೆಲಸ ಎಷ್ಟಾಗತ್ ನೋಡ್ರಿ? 27 ಅಂತಂದ ಹೇಳಿದ್ರೆ 27 ಇಂಟು 4, 4 7 28, 4 2 8 10. ಸೊ ಟೋಟಲ್ ಆಗಿ 108 ಯೂನಿಟ್ ಕೆಲಸ ಇಲ್ಲಿ 4 ದಿನದಾಗ ಆಗತ್ತ. ಇನ್ನು ಉಳಿದ ಕೆಲಸ ಇಲ್ಲಿ ನೋಡ್ಕೋಬೇಕು. ಇನ್ನು ಉಳಿದ ಕೆಲಸ ಎಷ್ಟಾಗತ್ತ ನನ್ಗೆ ಹೇಳ್ರಿ. 360 108 ಕಳೆದ್ರ 360 108 ಕಳೆದ್ರ 2 ಅಂತ ಬಂತು. ಆಮೇಲೆ 5 ಅಂತ ಬರುತ್ತ. ನೆಕ್ಸ್ಟ್ 152. 152 ಯೂನಿಟ್ ಕೆಲಸವನ್ನ ಎ ಮತ್ತು ಬಿ ಮತ್ತು ಸಿ 3 ಸೇರ್ ಮಾಡ್ತಾರೆ. 152 ಡಿವೈಡೆಡ್ ಬೈ 27 ಪ್ಲಸ್ 9 ಅಂತಂದ ಹೇಳಿದ್ರೆ 36 ಅಲ್ಲ? 36. ಸೊ ಟೋಟಲ್ ಆಗಿ ನೋಡ್ಕೊಳ್ರಿ ಇದು ಎಷ್ಟ್ ದಿನ ಬರುತ್ತ ಟ್ರೈ ಮಾಡ್ರಿ. ಆನ್ಸರ್ ಹೇಳ್ರಿ. ಓಕೆ, 252. 252. ಸೊ 36 ಡಿವೈಡೆಡ್ ಬೈ 252 ಅಂತಂದ ಹೇಳಿದ್ರೆ 2 ಒಂದ್ಲೆ 2 ಎಂಟ್ಲೆ 2 ಒಂದ್ಲೆ 2 ಎಡ್ಲೆ 4, 2 ಆರ್ಲೆ 12, 2 9ಲೆ 18, 2 ಆರ್ಲೆ 12, 9 ಒಂದ್ಲೆ 9 7. ಸೊ ಟೋಟಲ್ ಆಗಿ 7 ದಿನ. ಸೊ ಇಲ್ಲಿ ಏನಂತಂದ್ರೆ 3 ದಿನ 3 ಜನ ಸೇರ್ಬಿಟ್ಟು 7 ದಿನ ತಗೊಂತಾರ. ಆಮೇಲೆ ನೆಕ್ಸ್ಟ್ ಮುಂದೆ 4 ದಿನ ಆಗೈತೆ. ಟೋಟಲ್ ಏನಂತಂದ ಹೇಳಿದ್ರೆ 7 + 4 = 11 ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇದೇನಪ್ಪಾ ಅಂತ